ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಹಲವಾರು ಜನ ಹೇಳ್ತಾರೆ, ಗುರುಗಳೇ ನೀವು ತಾಂತ್ರಿಕದ ಬಗ್ಗೆ ಮಾತಾಡ್ತಾ ಇರ್ತೀರಾ, ಈ ತಾಂತ್ರಿಕದಿಂದ ನಾವು ದುಡ್ಡಿಂದು ಆಕರ್ಷಣೆ ಮಾಡ್ಕೊಳಕ್ಕಾಗತ್ತಾ, ಹಣ ಬರೋ ಥರ ಮಾಡೋಕ್ಕಾಗತ್ತಾ, ಆ ಥರದ್ದು ಪೂಜೆಗಳಿದೆಯಾ ಗುರುಗಳೇ ಅಂತ ಕೇಳ್ತಾರೆ. ನೋಡಿ, ತಾಂತ್ರಿಕ ಅಂತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ನಾವು ಅನುಭವವನ್ನು ತಗೊಂಡು ಇರೋದ್ರಿಂದ ಮತ್ತು ಆ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳು ನನ್ನ ಹತ್ರ ಇರೋದರಿಂದ ಸಾಕಷ್ಟು ನಾನು ಇದ್ರ ಬಗ್ಗೆ ವಿಮರ್ಶೆ ಮಾಡಿದ್ದೀನಿ. ಹಣವನ್ನು ಸೆಳೆಯುವಂತಹ ಬಹಳ ತಂತ್ರಗಳಿದೆ. ಎಷ್ಟೋ ಒಂದು ಧನಾಕರ್ಷಣ ಮಾಡುವಂಥದ್ದು ಇರುತ್ತೆ. ಜೊತೆಗೆ ಕೆಲವು ಅದ್ಭುತವಾಗಿರ್ತಕ್ಕಂಥ ಸ್ಟೋನು, ಅದರಲ್ಲಿ ಜಲನೀಲ ಅಂತಕ್ಕಂಥ ಸ್ಟೋನ್ ಇದೆ. ಆ ಸ್ಟೋನು ಆ ಮನಿ ಮ್ಯಾಗ್ನೆಟ್ ಥರ, ಅದು ಪೂರ್ತಿ ನಮಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಎರಡೂ ಕೆಲಸ ಮಾಡುವಂಥ ಸ್ಟೋನ್ ಅದು ಜಲನೀಲ ಅಂತಕ್ಕಂಥದ್ದು. ಸೊ ಅದೇ ಥರ ಯಂತ್ರಗಳಿದೆ. ಆ ಯಂತ್ರಗಳನ್ನ ನೀವೇ ಖುದ್ದಾಗಿ ಬರಿಬೋದು. ಅದಕ್ಕೆ ನಾನು ಕ್ಲಾಸಸ್ಸನ್ನು ಮಾಡ್ತಾ ಇರ್ತೀನಿ. ಅಲ್ಲಿ ಬಂದು ಆ ಯಂತ್ರವನ್ನು ಹೆಂಗೆ ಬರೆಯೋದು, ಏನು ಎತ್ತ, ಅದರ ವಿಚಾರ ತಿಳ್ಕೊಂಡು ಆ ಯಂತ್ರಕ್ಕೆ ಶಕ್ತಿ ಹೆಂಗೆ ತುಂಬೋದು, ಈ ಥರದ್ದೆಲ್ಲ ವಿಚಾರ ತಿಳ್ಕೊಂಡು ನೀವು ತಾಂತ್ರಿಕ ಪೂಜೆಯಲ್ಲಿ ನೀವೇ ಕೂತ್ಕೊಂಡು ಆ ಯಂತ್ರ ಪೂಜೆಯನ್ನು ಮಾಡಿ ನಿಮಗೆ ಬರುವಂತಹ ಆ ಒಂದು ದುಡ್ಡಿನ ಒಂದು ಫ್ಲೋ ಏನಿದೆ ಅದನ್ನು ಹೆಚ್ಚಿಸ್ಕೊಂಡು ನೀವು ಶ್ರೀಮಂತರಾಗ್ಬೋದು. ಅಂಥ ಒಂದು ಅನುಕೂಲಗಳು ತಂತ್ರವಿದ್ಯೆಯಲ್ಲಿದೆ. ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ಮಂತ್ರಗಳಿರುತ್ತೆ. ಆ ಮಂತ್ರಗಳಲ್ಲಿ ಕೇವಲ ಬೀಜಾಕ್ಷರಗಳಿರುತ್ತೆ. ಕೋಡಿಂಗ್ ಅಂತ ನಾವೇನು ಹೇಳ್ತೀವಿ, ಅದರ ಕೋಡಿಂಗು. ಈ ಒಂದು ವೆಬ್ಸೈಟಲ್ಲಿ ನೀವು ಕರೆಕ್ಟಾಗಿ ಕೋಡಿಂಗ್ ಮಾಡಿಲ್ಲ ಅಂದರೆ ಅದು ವೆಬ್ಸೈಟ್ ಸರಿ ಹೋಗಲ್ಲ. ಅಲ್ಲಾಡೋದು ಅಥವಾ ಅದು ಓಪನ್ ಆಗದೆ ಇರೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಆ ತಾಂತ್ರಿಕಲ್ಲೂ ಕೂಡ ಮಂತ್ರಗಳನ್ನ ನಾವು ಕೋಡಿಂಗ್ಗೆ ಹೋಲಿಸ್ಬೋದು. ಅದನ್ನು ಕರೆಕ್ಟಾಗಿ ನಾವು ಮಾಡದೇ ಇದ್ದರೆ ನಮಗೆ ಅನುಕೂಲಗಳಾಗಲ್ಲ. ಹಾಗಾಗಿ ಈ ಯಕ್ಷಿಣಿಯರ ಒಂದು ಮಂತ್ರಗಳಿರ್ಬೋದು ಅಥವಾ ಮಹಾಲಕ್ಷ್ಮಿಯ ಮಂತ್ರ ಇರ್ಬೋದು, ಇವೆಲ್ಲವೂ ತಾಂತ್ರಿಕ ಮಂತ್ರಗಳಲ್ಲಿದೆ. ಆ ತಾಂತ್ರಿಕ ಮಂತ್ರಗಳಿಂದ ನಿಮಗೆ ನೀವು ಅಭಿವೃದ್ಧಿ ಮಾಡ್ಕೊಳ್ಳೋವಂಥದ್ದು ಇರುತ್ತೆ. ಹಾಗಾಗಿ ಈ ಥರ ಮಂತ್ರಗಳಿಂದ, ಈ ಥರ ಒಂದು ಯಂತ್ರಗಳಿಂದ ನೀವು ಧನಾಕರ್ಷಣೆ ಮಾಡ್ಕೋಬೋದು, ದುಡ್ಡನ್ನು ನಿಮ್ಮ ಕಡೆಗೆ ಬರುವಂತೆ ಮಾಡ್ಕೋಬೋದು. ಅದಲ್ಲದೆ ನಿಮ್ಮ ಭೂಮಿಯಲ್ಲಿ ಏನೋ ಒಂದು ವಸ್ತು ಇದೆ ಅಂದಾಗ ಆ ವಸ್ತುವನ್ನು ಮೇಲೆ ಇಳಿಯೋಕ್ಕೆ ಧನಾಕರ್ಷಣೆಯನ್ನು ಮಾಡಿ ಭೂಮಿಯಲ್ಲೂ ಕೂಡ ಇಡ್ತಾರೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ ತಾಂತ್ರಿಕದಲ್ಲಿದೆ. ಈ ತಾಂತ್ರಿಕವನ್ನು ಕರೆಕ್ಟಾಗಿ ನಿಮ್ಮ ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಒಂದಷ್ಟು ಅನುಕೂಲವನ್ನು ಪಡ್ಕೊಳ್ತೀರಾ, ಅದ್ಭುತವನ್ನು ಪಡ್ಕೊಳ್ತೀರಾ. ಹಣದ ಒಂದು ಒಳ್ಳೆಯ ಒಂದು ಅನುಕೂಲ ನಿಮಗಾಗಿ ಬೇಗ ನೀವು ಶ್ರೀಮಂತರಾಗ್ತೀರ. ಅಂತಹ ವಿಚಾರಗಳು ಈ ತಾಂತ್ರಿಕದಲ್ಲಿದೆ. ಇಂತಹ ಯಾವುದಾದ್ರು ವಿಚಾರ ಬೇಕು ಅಂದರೆ ನಮ್ಮಲ್ಲಿಗೆ ಬನ್ನಿ. ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಕೆಲವು ಪರಿಹಾರಗಳು, ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಮಂತ್ರಗಳು ಕೊಡ್ತೀವಿ. ಅದನ್ನೆಲ್ಲ ತೊಗೊಂಡು ನೀವು ಕರೆಕ್ಟಾಗಿ ಅನುಕೂಲ ಮಾಡ್ಕೋಬೋದು. ಅಥವಾ ಯಂತ್ರವನ್ನು ನೋಡಬೇಕು, ಪ್ರಶ್ನೆಯನ್ನು ಕಲಿಬೇಕು ಅಂತ ಹೇಳಿದರೆ ನಾವು ಮಾಡ್ತಾ ಇರ್ತಕ್ಕಂಥ ಕ್ಲಾಸ್ಗೂ ಕೂಡ ನೀವು ಬರ್ಬೋದು. ಅಥವಾ ನೀವು ಉಂಗುರವನ್ನು ಹಾಕ್ಕೋಬೇಕು ಅಂತ ಹೇಳಿದ್ರೆ, ಗಂಡಾಗಲಿ ಹೆಣ್ಣಾಗಲಿ ಯಾರೇ ಆಗಲಿ ಆ ಜಲನೀಲ ಒಂದು ರತ್ನವನ್ನು ನೀವು ಹಾಕ್ಕೊಳ್ಳಿ. ಬಹಳ ಶುದ್ಧವಾಗಿರ್ತಕ್ಕಂಥ ರತ್ನ. ಅದರಲ್ಲಿ ಶನಿ ಮತ್ತು ಶುಕ್ರನ ಒಂದು ಕಾಂಬಿನೇಷನ್ ಇದೆ. ಹಾಗಾಗಿ ಅದು ಮನಿಯನ್ನು ಚೆನ್ನಾಗಿ, ದುಡ್ಡು ಚೆನ್ನಾಗಿ ಬರುವಂತೆಯೂ ಮಾಡುತ್ತೆ, ನಿಮ್ಮಲ್ಲೇ ಇರಿಸ್ಕೊಳ್ಳೋ ಅಂತಲೂ ಮಾಡುತ್ತೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಟೋನು ಅದು ನಿಮಗೆ ಯಾವುದೇ ಗೂಗಲಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರೂ ನಿಮ್ಗೆ ಸಿಗಲ್ಲ. ಅದು ನಮ್ಮಲ್ಲಿ ಆ ಸ್ಟೋನ್ ಅವೈಲೇಬಲ್ ಇದೆ. ಬೇಕು ಅಂದವರು ಫೋನ್ ಮಾಡಿ ಬನ್ನಿ, ಆ ಒಂದು ರತ್ನವನ್ನು ನೀವು ತಗೋಬೋದು. ನಮಸ್ಕಾರ.